ವಿಶೇಷವಾದ ದಿನ. ಇವತ್ತು ಗಲ್ಫ್ ನಾಡಿಗೆ, ಅರಬರ ನಾಡಿಗೆ, ಅನಿವಾಸಿ ಕನ್ನಡಿಗರು ಇರುವ ನಾಡಿಗೆ ನಮ್ಮ ಜನ್ಮಭೂಮಿಯಿಂದ ಅಯ್ಯೋ ಶ್ರದ್ಧಾ ಬಂದಿದ್ದಾರೆ. ನಮಗೆಲ್ಲರಿಗೂ ಸಂಭ್ರಮವೇ ಸಂಭ್ರಮ, ಸಂಭ್ರಮವೇ ಸಂಭ್ರಮ. ಯಾಕೆಂತ ಹೇಳಿದ್ರೆ ಮೊಬೈಲ್ ನಮ್ಮ ಕೈಯಲ್ಲಿದೆ, ನಮ್ಮ ಅಂಗೈಯಲ್ಲಿದೆ. ಅಂಗೈಯಲ್ಲಿ ಅರಮನೆಯನ್ನು ನೋಡ್ತೇವೆ. ಅರಮನೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಕ್ವೀನ್ ಇರಬೇಕು. ಆ ಕ್ವೀನ್ ಬೇರೆ ಯಾರು ಅಲ್ಲ, ನಮ್ಮ ಎಕ್ಸ್ಪ್ರೆಷನ್ ಕ್ವೀನ್ ಶ್ರದ್ಧಾ. ನಮಸ್ಕಾರ ಎಲ್ಲರಿಗೂ, ನಮಸ್ಕಾರ ಕನ್ನಡಿಗರಿಗೂ ನಮಸ್ಕಾರ, ಕನ್ನಡದಲ್ಲಿ ಇರುವಂತಹ ತುಳುನಾಡಿನ ಜನರಿಗೂ ನಮಸ್ಕಾರ. ಮಸ್ತ್ ಖುಷಿ ಆಗುಂಡು ಮೂಲು ಬೌದ್ಧನ ಐನಿ ಅಂಕುಲು ಅಂಡ್ ದುಬೈಡುಲ್ಲ ಐನಿ ಬೊಕ್ಕ ಎಲಂಜಿ ಶೋಟ್ 8 ಜನ ನಮ್ಮ ತುಳು ಜನಕ್ಕಳು ಬರ್ಪೇರು ಇಕ್ಕುವೇರು ಆಯ್ತ ಬಗ್ಗೆ ಭಾರಿ ಎಕ್ಸೈಟ್ಮೆಂಟ್, ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ನಾನು. ನಮ್ಮ ನಾಡಿನವರು ಎಷ್ಟು ಜನ ಶೋ ನೋಡಕ್ ಬರ್ತಾರೆ ಅಂತ ನೆನೆಸ್ಕೊಂಡ್ರೆ ಬಹಳ ಖುಷಿ ಆಗುತ್ತೆ. ಸೊ ಇಟ್ಸ್ ಅ ವೆರಿ ಡಿಫ್ರೆಂಟ್ ಫೀಲಿಂಗ್. ಊರಾಚೆ, ನಾಡಿನಾಚೆ, ದೇಶದಾಚೆ ನಮ್ಮ ಜನರನ್ನ ಭೇಟಿ ಆಗ್ತಿರೋದು. ಅದು ಕೂಡ ವಿಶೇಷ ಏನು ಹೇಳಿದ್ರೆ, ನೀವು ನಾಡ್ದು ಕೊಡುವ ಕಾರ್ಯಕ್ರಮ ಕೊಡುವಂತ ಆ ಒಂದು ಆಡಿಟೋರಿಯಂ ಇದೆಯಲ್ಲ, ಅದು ನಮ್ಮ ಭಾರತೀಯತೆ. ಅದರಲ್ಲಿ ಕೂಡ ವಿಶೇಷ ಏನು ಹೇಳಿದ್ರೆ, ಅದು ಶೇಖ್ ರಾಶೀದ್ ಆಡಿಟೋರಿಯಂ. ಶೇಖ್ ರಾಶೀದ್ ಆಡಿಟೋರಿಯಂ ಅಂದ್ರೆ ಈ ದುಬೈಯ ಅವರು ಆಡಳಿತಗಾರರಾಗಿದ್ದು, ಅವರ ಹೆಸರನ್ನೇ ಇಟ್ಟಿದ್ದು. ಅದರ ವಿಶೇಷ ಏನು ಅಂತ ಹೇಳಿದ್ರೆ, ಆ ವೇದಿಕೆಯ ಮೇಲೆ ವಿಶ್ವದಾದ್ಯಂತ ಇರುವ ಎಲ್ಲ ದೊಡ್ಡ ದೊಡ್ಡ ಗಣ್ಯಾತಿ ಗಣ್ಯರು, ಪರಮ ಪಾವನ ಪುನೀತರಾದಂತಹ ಕಲಾವಿದರು ಬಂದು ಪಾದಸ್ಪರ್ಶ ಮಾಡಿದ ಆ ವೇದಿಕೆಗೆ ನೀವು ಬಂದು ಇವತ್ತು ಪಾದಸ್ಪರ್ಶ ಮಾಡಲಿಕ್ಕೆ. ಈಗ ಇಲ್ಲಿಯೂ ನಾನು ಪರ್ಫಾರ್ಮೆನ್ಸ್ ಮಾಡಿದ್ಮೇಲೆ ಲೈಫಲ್ಲಿ ಏನಾದ್ರೂ ಒಂದು ಒಳ್ಳೆ ಕೆಲಸ ಮುಂದೆ ಮಾಡ್ಲೇಬೇಕಾಗಿರೋ ಪ್ರೆಷರ್ ಮಾಡ್ಲೇಬೇಕಾಗುತ್ತೆ. ಖಂಡಿತ. ಇಲ್ಲಾಂದ್ರೆ ಇಷ್ಟು ಜನ ಬಂದಿದ್ರು, ಇವಳು ಒಂದು ಬಂದು ಮತ್ತೆ ಏನು ಆಗಿಲ್ಲ ಲೈಫಲ್ಲಿ ಬೇಡ. ನೋಡಿ, ನಮ್ಮ ಗಲ್ಫ್ ನಾಡಿನ ಈ UAE ನಲ್ಲಿ 1.5 ಲಕ್ಷ ಕನ್ನಡಿಗರಿದ್ದಾರೆ. 1.5 ಲಕ್ಷ ಕನ್ನಡಿಗರಲ್ಲಿ ಬೇರೆ ಬೇರೆ ಉದ್ಯಮಿಗಳಿದ್ದಾರೆ, ಉದ್ಯೋಗವನ್ನು ಮಾಡೋರಿದ್ದಾರೆ, ಬೇರೆ ಬೇರೆ ವೃತ್ತಿಯಲ್ಲಿ ಇರೋರಿದ್ದಾರೆ. ಆದ್ರೆ ವಾರಕ್ಕೆ ಒಂದು ದಿನ ಸಿಗುವಂತ ಒಂದು ಸಮಯದಲ್ಲಿ ಇಲ್ಲಿ ಒಂದು ಸಾಂಸ್ಕೃತಿಕ ವೈಭವ ಆದ್ರೆ ಅದನ್ನು ಮಿಸ್ ಮಾಡ್ಕೊಳ್ಳಿ. ಅದು ಕೂಡ ನಮ್ಮ ತಾಯ್ನಾಡಿನಿಂದ ಬಂದು ಒಂದು ಕನ್ನಡತಿ ಇವತ್ತು ವಿದೇಶದ ಈ ನೆಲದಲ್ಲಿ, ಈ ಮಣ್ಣಿನಲ್ಲಿ, ಈ ವೇದಿಕೆಯಲ್ಲಿ ಒಂದು ನಿಮ್ಮದೇ ಆದಂತ ಚಾಕಚಕ್ಯತೆಯ ಆಂಗ್ಲ ಭಾಷೆ, ಹಿಂದಿ ಭಾಷೆಯಲ್ಲಿ ನೀವು ಕೊಟ್ಟು ವಿಶ್ವವನ್ನು ಮುಟ್ತಾ ಇದ್ದೀರಾ. ಅದು ನಮ್ಮ ಕನ್ನಡಿಗರಿಗೆ ಸಿಕ್ಕಿದ ಒಂದು ಗೌರವ. ಅಷ್ಟೇ ಅಲ್ಲ, ನಾನು ಹೇಳ್ಬೇಕಾಗಿರೋದು ಇಲ್ಲಿವರೆಗೂ ಬಂದಿರೋದು, ಇದು ಈ ಒಂದು ಪಯಣ ಇದೆಯಲ್ಲ, ಶುರು ಆಗಿದ್ದು ಬೆಂಗಳೂರಲ್ಲಿ, ಶುರು ಆಗಿದ್ದು ತುಳುವಿನಿಂದ, ತುಳು ಭಾಷೆಯಿಂದ, ತುಳುವಿಂದ ಕನ್ನಡಕ್ಕೆ ಹೋಯ್ತು. ಕನ್ನಡದಿಂದ ನನಗೆ ಈ ಕಾಂಟೆಂಟ್ ಇನ್ನಷ್ಟು ಜನರಿಗೆ ತಲುಪಿಸ್ಬೋದು ಇಂಗ್ಲೀಷಲ್ಲಿ ಮಾಡಿದ್ರೆ ಅಂತ ಅನ್ಸಿದ್ಮೇಲೆ ಇದನ್ನ ಇಂಗ್ಲೀಷಲ್ಲಿ ಮಾಡಿದ್ದು. ಹಾಗಾಗಿ ಇದೆಲ್ಲ ಈ ಪಯಣದ ಜರ್ನಿ ಸ್ಟಾರ್ಟಿಂಗ್ ಇದೆಯಲ್ಲ, ಇದು ಬೆಂಗಳೂರು, ಇದು ತುಳು, ಇದು ಕನ್ನಡ ಅಂತ ಇದಕ್ಕೆ ಬಹಳ ಹೆಮ್ಮೆ ಪಡ್ತೀನಿ. ಇನ್ಫ್ಯಾಕ್ಟ್ ನನ್ನ ಒಂದು ಪರ್ಫಾರ್ಮೆನ್ಸ್ ಕರಿಯರ್ ಸ್ಟಾರ್ಟ್ ಆಗಿದ್ದೆ ಬೆಂಗಳೂರಲ್ಲಿ. ಐ ವಾಸ್ ಅ ರೇಡಿಯೋ ಜಾಕಿ ಆ್ಯಂಡ್ ಈ ಅವಕಾಶ ನನಗೆ ಕೊಟ್ಟಿರೋದು ಕನ್ನಡ ರೇಡಿಯೋ. ಕನ್ನಡ ರೇಡಿಯೋಯಿಂದ ಈ ಪರ್ಫಾರ್ಮೆನ್ಸ್ ಮೀಡಿಯಮ್ಗೆ ಬಂದಿರೋದು ನಾನು, ಪಬ್ಲಿಕ್ ಮೀಡಿಯಾಗೆ ಬಂದಿರೋದು ನಾನು. ಹಾಗಾಗಿ ತುಂಬ ಕ್ರೆಡಿಟ್ ನನಗೆ ಕನ್ನಡ ಆಡಿಯನ್ಸ್ಗೆ ಹೋಗುತ್ತಿದೆ. ಅವರಿಂದ ನನಗೆ ಸಿಕ್ಕಿರೋ ಪ್ರೋತ್ಸಾಹ ಆಗಿರ್ಬೋದು, ಅವರಿಂದ ಸಿಕ್ಕಿರೋ ಬೆಂಬಲ ಆಗಿರ್ಬೋದು, ನನ್ನ ರೇಡಿಯೋ ಲಿಸ್ನರ್ಸ್. ಆಮೇಲಿಂದ ಟಿವಿಗೆ ಹೋದೆ, ನಾನು ಕಲರ್ಸ್ ಕನ್ನಡದಲ್ಲಿ ಕೆಲಸ ಮಾಡ್ತಿದ್ದೆ. ಸೊ ಕನ್ನಡ ಆಡಿಯನ್ಸ್ ಹ್ಯಾಸ್ ಬ್ರಾಟ್ ಮೀ ಹಿಯರ್. ನಾನು ಇಲ್ಲಿ ಇರೋದು ಫಸ್ಟ್ ಕನ್ನಡ ಆಡಿಯನ್ಸಿಂದ. ನನ್ನ ಮೊದಲ ಆಡಿಯನ್ಸ್ ಕನ್ನಡ ಆಡಿಯನ್ಸ್, ತುಳು ಆಡಿಯನ್ಸ್. ಸೊ ತುಂಬ ಗ್ರ್ಯಾಟಿಟ್ಯೂಡ್, ತುಂಬ ಕೃತಜ್ಞತೆ ಇದೆ ನನ್ನ ಮನಸ್ಸಲ್ಲಿ ಫಾರ್ ದ ಕನ್ನಡ ಆಡಿಯನ್ಸ್. ಅದರಲ್ಲಿ ವಿಶೇಷ ಏನಂತ ಹೇಳಿದ್ರೆ, ನಿಮ್ಮ ಒಂದೊಂದು ತುಣುಕುಗಳು ನಾವು ನೋಡುವಾಗ ನೀವು ತಾಯಿ ಮಗಳ ಪಾತ್ರಧಾರಿಯಾಗಿ ಮಾಡುವುದರಲ್ಲಿ ಒಂದು ಮೆಸೇಜ್ ಪ್ರತಿಯೊಂದು ಮನೆಗೆ ಮುಟ್ಟಿದೆ. ತಾಯಿಯ ಮಾತನ್ನು ಕೇಳದ ಮಗಳು ನಿಮ್ಮ ಮಾತನ್ನು ಕೇಳಿ ಅವಳ ಇದನ್ನು ಚೇಂಜ್ ಮಾಡ್ಕೊಂಡಿದ್ದು ಇದೆ. ಅದು ತುಂಬಾ ಇದೆ. ಯಾಕೆಂದ್ರೆ ನೀವು ಅಂಥದ್ದೇ ಕಾನ್ಸೆಪ್ಟ್. ನಿಮ್ಮ ಒಂದು ವಿಶೇಷತೆ ನಾನು ಕಂಡಿದ್ದೇನೆ ಅಂತ ಹೇಳಿದ್ರೆ, ನೀವು ಯಾರನ್ನು ಹರ್ಟ್ ಮಾಡೋದಿಲ್ಲ, ಯಾರನ್ನು ಕೆಳಮಟ್ಟದಲ್ಲಿ ನೋಡೋದಿಲ್ಲ, ಅವರನ್ನು ಕಡಿಮೆ ಮಾಡೋದಿಲ್ಲ. ಯಾರಾದ್ರೂ ಕಡಿಮೆ ಇದ್ರೆ ಅದನ್ನು ನಿಮ್ಗೆ ನೀವೇ ಪಾತ್ರವನ್ನು ಮಾಡಿ ನೀವು ಅದನ್ನು ಮೆಸೇಜ್ ಕೊಡ್ತೀರಾ. ಅಂದ್ರೆ ನಾನು ಕಾಂಟೆಂಟ್ ಮಾಡುವಾಗ ಒಂದು ಬೋಧನೆ ಮಾಡಬೇಕು ಅನ್ನೋ ದೃಷ್ಟಿಕೋನದಿಂದ ಇಲ್ಲ, ಆ ಯೋಚನೆದಿಂದ ಮಾಡಲ್ಲ. ನನ್ನ ಮನಸ್ಸಲ್ಲಿ ಏನಿದೆ ಅಂದ್ರೆ, ಈಗ ಈ ಒಂದು ತುಣುಕನ್ನ ನೋಡೋದು ಅಮ್ಮ ಮಗಳು ಇಬ್ರು ನೋಡಿ ಎಂಜಾಯ್ ಮಾಡಬೇಕು ಅನ್ನೋದು ನನಗೆ. ಎಂಜಾಯ್ ಮಾಡ್ಬೇಕು ಅನ್ನೋದು ನನ್ನ ಮೊದಲನೇ ಏಮ್ ಆಗಿರುತ್ತೆ. ಆಮೇಲೆ ಅದರಿಂದ ಅವ್ರಿಗೆ ಏನಾದರೂ ಒಂದು ಅನಿಸ್ತು, ಏನಾದರೂ ಅನಿಸಿ ಅದರಿಂದ ಒಳ್ಳೇದಾದರೆ ಅದು ಇಟ್ಸ್ ಅ ಹ್ಯೂಜ್ ಬೋನಸ್. ಆದರೆ ನನ್ನ ಮೊದಲ ಏನಿರೋದು ಈ ಕಾಂಟೆಂಟ್ನ ಅಮ್ಮ ಮಗಳು, ತಂದೆ ಮಗ,
ಇಲ್ಲ ತಾಯಿ ಮಗ ಎಲ್ಲರೂ ಒಟ್ಟಿಗೆ ನೋಡುವಂಥ ಒಂದು ಕಾಂಟೆಂಟ್ ಆಗಿರಬೇಕು, ಅವ್ರು ಇಬ್ಬರು ಎಂಜಾಯ್ ಮಾಡಬೇಕು. ಇನ್ಫ್ಯಾಕ್ಟ್ ನನ್ನ ಮೋಸ್ಟ್ ಫೇವ್ರೆಟ್ ರೆಸ್ಪಾನ್ಸಸ್ ಇರೋದು ಏನಂದರೆ, ತುಂಬ ಜನ ತುಳುನಾಡಿನವರು ಕನ್ನಡದವರೇ ಆಗಿರೋರು ಬೆಂಗಳೂರಲ್ಲಿ ಕೆಲಸ ಮಾಡೋದು, ರಜೆ ಟೈಮಲ್ಲಿ ಊರಿಗೆ ಹೋಗ್ತಾರಂತೆ. ಊರಿಗೆ ಹೋದಾಗ ಅವ್ರು ನನಗೆ ಈಗ ಬಂದಿರೋ ಪತ್ರಗಳಿಂದ ಅವ್ರು ಹೇಳ್ತಾರೆ, ನಮ್ಮ ಅಜ್ಜಿ ನನ್ನ ಮನೆಗೆ ಹೋದ ತಕ್ಷಣ ಕೇಳ್ತಾರಂತೆ, ಆ ಹುಡುಗಿ ಬೇರೆ ಏನಾದರೂ ವಿಡಿಯೋ ಹಾಕಿಲ್ಲ ಅಂತ. ಅಂದರೆ ಅವ್ರು ನನ್ನ ಹೆಸರು ಗೊತ್ತಿಲ್ಲ, ಇನ್ಸ್ಟಾಗ್ರಾಮ್ ಇದೆಲ್ಲ ಗೊತ್ತಿಲ್ಲ, ಅವ್ರ ಹತ್ರ ಇರೋದು ಇಲ್ಲ. ಆದರೆ ಮಗನೋ ಮೊಮ್ಮಗನೋ ಬೆಂಗಳೂರಿಂದ ಬರುವಾಗ ಅವರಿಬ್ಬರು ಮಾಡೋವಂಥ ಇದೊಂದು ಆಕ್ಟಿವಿಟಿ ಇದೆ. ಅಂದರೆ ಅದರಿಂದ ಒಂದು ಮೆಮರೀಸ್ ಕ್ರಿಯೇಟ್ ಆಗಿದೆ, ಒಂದು ನೆನಪುಗಳಿರುತ್ತೆ ಅವ್ರಿಗೆ, ನಾನು ನನ್ನ ಅಜ್ಜಿ ಈ ಥರ ನೋಡ್ತಾ ಇದ್ವು ಅಂತ. ಸೊ ಫಾರ್ ಮೀ ಆ ಮೂಮೆಂಟ್ ಕ್ರಿಯೇಟ್ ಮಾಡೋದಿದೆಯಲ್ಲ, ಅದು ಬಹಳ ಸಂತೋಷ ಕೊಡುತ್ತೆ ನನಗೆ. ಅಂದರೆ ಮೆಸೇಜ್ ಕೊಡೋದಕ್ಕಿಂತ ಒಂದು ಫ್ಯಾಮಿಲಿ ಜನ ಒಟ್ಟಿಗೆ ಬಂದು ಇದನ್ನು ನೋಡಿ ನಕ್ಕಿದ್ರು, ಏನೋ ಒಂದು ಮಾತುಕತೆ ಶುರುವಾಯಿತು, ಅದು ನನಗೆ ಬಹಳ ಮುಖ್ಯ. ಅದು ಕೂಡ ನೀವು 1990ರ ದಶಕದಲ್ಲಿ ಜನಿಸಿದವರು. ನೀವು ಜನಿಸಿದಾಗ ಆಗ ತಾನೇ ಕಂಪ್ಯೂಟರ್ ಇತ್ತು. ಆದ್ರೆ ನೀವು ಕಣ್ಣು ತೆರೆದ ಜೊತೆಗೆ ಬಂದು ಈ 3 ದಶಕದ ಅವಧಿಯಲ್ಲಿ ವಿಶ್ವವನ್ನು ಮುಟ್ಟಿದ್ದೀರಾ. ಈಗ ನಿಮಗೆ ಈ ಗಲ್ಫ್ ತಿಳಿದ್ರೆ, ದುಬೈ ಅಂತ ಹೇಳಿದ್ರೆ ಇದು ಗಿನ್ನಿಸ್ ದಾಖಲೆಯ ನಗರ. ಎಲ್ಲಿ ನೀವು ಏನು ನೋಡ್ತೀರಾ ಎಲ್ಲ ಗಿನ್ನಿಸ್ ದಾಖಲೆಯೇ. ಅಂತ ಒಂದು ನಗರದಲ್ಲಿ ನೀವು ಬಂದು ಕೂಡ ಒಂದು ಗಿನ್ನಿಸ್ ದಾಖಲೆ ಮಾಡುವಂತ ಒಂದು ಕಾರ್ಯಕ್ಕೆ ನೀವು ಹೇಳಿದ್ರೆ, ಈಗ ನಿಮಗೆ ಈ ದುಬೈಯ ಹೀಗೆ ಬಂದಿದ್ದೀರಾ, ಕೆಲವು ದಿನ ಇರ್ತೀರಾ ನೀವು ಇಲ್ಲಿ, ಇಲ್ಲಿಯ ಪರಿಸರ ಇದೆಲ್ಲ ನೀವು ನೋಡಿದ್ದೀರಾ, ಗೊತ್ತಿದೆ. ಆದ್ರೆ ಪ್ರತ್ಯಕ್ಷವಾಗಿ ನೀವೇ ಈಗ ಅನುಭವಿಸ್ತಿದ್ದೀರಾ ಇಲ್ಲಿಯ ಒಂದು ಪರಿಸರ, ಇಲ್ಲಿಯ ಒಂದು ಸಿಸ್ಟಮ್. ನಂತರ ಇಲ್ಲಿ ನೀವು ಕೊಡುವಂತ ಕಾರ್ಯಕ್ರಮದ ಬಗ್ಗೆ ನೀವು ಏನು ಒಂದು ಕನಸಿನ ಕಲ್ಪನೆಯನ್ನು ಕಟ್ಟಿದ್ದೀರಾ, ಅದನ್ನು ಯಾವ ರೀತಿ ಸಾಕಾರಗೊಳಿಸ್ತೀರಾ ಅಂತ ಒಂದು ನಮಗೆ ಪ್ರೇಕ್ಷಕರಿಗೆ, ನೀವು ವೀಕ್ಷಕರಿಗೆ ತಿಳಿಸ್ಬೇಕು. ನನಗೆ ವೇದಿಕೆ ಮೇಲೆ ಇರೋ ಸಮಯದಲ್ಲಿ ನನ್ನ ಕಣ್ಮುಂದೆ ಇರೋ ಪ್ರೇಕ್ಷಕರನ್ನ ಒಂದಷ್ಟು ಸಮಯ ಅವ್ರ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು, ಅವ್ರ ಬಾಲ್ಯದ ಸಮಯಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ವಾಪಸ್ ಅದೇ ವೇದಿಕೆಗೆ, ಅದೇ ಆಡಿಟೋರಿಯಂ ಕರ್ಕೊಂಡ್ ಬರೋದು ನನ್ನ ಆಸೆ ಇದೆ. ಅದೆಷ್ಟು ಮಟ್ಟಿಗೆ ಆಗತ್ತಂತ ನೋಡೋಣ. ಬಟ್ ನನ್ನ ಆಸೆ ಇದು, ನಾವೆಲ್ಲರೂ ಈಗ ಈ ಸಿಟಿಗೆ ಬಂದಿದ್ದೀನಲ್ಲ, ಆ ಕಾರ್ಯಕ್ರಮ ಶುರುವಾಗೋ 1-2 ನಿಮಿಷ ನಂಗೆ ಅನ್ಸುತ್ತೆ, ಓ ಇದು ದುಬೈ, ಇದು ಮಸ್ಕತ್, ಇದು ಆಸ್ಟ್ರೇಲಿಯಾ, ಇದು ಮಲೇಷ್ಯಾ ಅಂತ. ಆದ್ರೆ 1-2 ನಿಮಿಷ ಆದ್ಮೇಲೆ ನಾವು ಎಲ್ಲರೂ ಒಂದೇ ಅಂತ ಇಮಿಡಿಯೇಟ್ಲಿ ಆ ಫೀಲಿಂಗ್ ಬಂದ್ಬಿಡುತ್ತೆ. ಯಾಕಂದ್ರೆ ಅದು ಮೊದಲ ನಗು ಕೇಳಿಸುತ್ತಲ್ಲ, ಆಗ ಓ ನಮ್ಮವರೇ, ನಮ್ಮ ಥರಾನೇ ಇವ್ರ ಎಕ್ಸ್ಪೀರಿಯನ್ಸಸ್ ಕೂಡ ಆ ಫೀಲಿಂಗ್ ಬರುತ್ತೆ. ಸೊ ಹಾಗಾಗಿ ನನ್ನ ಉದ್ದೇಶ ಏನಂದ್ರೆ, ಎಲ್ಲೋ ನನ್ನ ಕಥೆ ಮತ್ತೆ ನನ್ನ ನೋಡೋರ ಕಥೆ ಲೈಫಲ್ಲಿ ಎಲ್ಲೋ ಒಂದು ಸಾಮಂಜಸ್ಯ ಇರಬಹುದಾ ಅಂತ ಇದೊಂದು ಕುತೂಹಲ ನನಗೂ ಇದೆ. ನೋಡುವ, ಯಾಕಂದ್ರೆ ನಾನು ಅವ್ರನ್ನ ಯಾವತ್ತೂ ಭೇಟಿ ಮಾಡಿಲ್ಲ, ನನ್ನ ಶೋಗೆ ಬರ್ತಾ ಇರೋರನ್ನ. ಆದರೂ ನನ್ನ ಕಥೆಗಳಲ್ಲಿ ಅವರು ತನ್ನ ಬಾಲ್ಯ, ತನ್ನ ತಾಯಿ, ತನ್ನ ತಂದೆ, ತನ್ನ ಒಂದು ಶಾಲೆ, ತನ್ನ ಫ್ರೆಂಡ್ಸ್ ಅವ್ರನ್ನ ಕಾಣಿಸ್ಕೊಂಡ್ರೆ ಅದು ಬಹಳ ಮಜವಾಗಿರುತ್ತೆ ಅಂತ ನನಗನ್ಸುತ್ತೆ. ಅದು ನೋಡಿ, ಶೇಖ್ ರಾಶಿದ್ ಆಡಿಟೋರಿಯಂನ ವೇದಿಕೆಯಲ್ಲಿ ನೀವಿರ್ತೀರ, ನಿಮ್ಮ ಮುಂದುಗಡೆ ಇರುವಂತ ಆ ಆಸನದ ವ್ಯವಸ್ಥೆ ಈ ಮೇಲಕ್ಕೆ ಹೋಗಿರ್ತದೆ. ಅಲ್ಲಿ ನೀವು ನಿಮ್ಮ 2 ಕಣ್ಣು ಅವರನ್ನು ನೋಡಿದ್ರೆ 3000 ಕಣ್ಣು ನಿಮ್ಮನ್ನು ನೋಡ್ತಿರ್ತದೆ. ಅಲ್ಲ, 3000 ಕಣ್ಣಿಗೆ ಕಣ್ಣಾಗಿ ನೀವು ಓದ್ತಿರ್ತೀರ. ಅದು ನಿಮಗೆ ಒಂದು ಬಹಳ ಹೌದು. ಅಂಡ್ ಅದು ಕತ್ಲೆ ಆಗಿರುತ್ತೆ, ನನಗೆ ಕಾಣಲ್ಲ ಅವರು, ನನಗೆ ಲೈಟ್ಸ್ ಕಾಣುತ್ತೆ, ನನಗೆ ಕೇಳಿಸೋದು ಅವ್ರ ನಗು ಮಾತ್ರ. ಅದರಲ್ಲಿ ಇರೋ ಒಂದು ಸಂತೋಷ ಇದೆ ಅಲ್ಲ, ಅದು ವ್ಯಕ್ತಪಡಿಸಕ್ ಆಗಲ್ಲ. ಅಂದ್ರೆ ಐ ಡೋಂಟ್ ಹ್ಯಾವ್ ವರ್ಡ್ಸ್ ಟು ಡಿಸ್ಕ್ರೈಬ್ ಇಟ್. ಅದು ಓ ಹಾಗಾದ್ರೆ ಈ ತರ ನಿಮಗೂ ಅನ್ಸಿದೆ ಅನ್ನೋ ಒಂದು ನನಗೆ ಭರವಸೆ ಕೊಡುತ್ತೆ. ಓ ಹಾಗಾದ್ರೆ ನಿಮಗೂ ಈ ತರ ಅನ್ಸಿದ್ಯಾ, ಓ ಹಾಗಾದ್ರೆ ಅವ್ರಿಗೇನೋ ಜ್ಞಾಪಕ ಬಂತು, ನಗ್ತಿದ್ರು. ಸೊ ದೇಶದ ಆಚೆ ಬಂದು ನಾವು ಎಲ್ಲೋ ಇದ್ದೀವಿ, ಯಾವತ್ತೂ ಭೇಟಿ ಆಗಿಲ್ಲ, ಆದ್ರೂ ವಿ ಹ್ಯಾವ್ ಕನೆಕ್ಟೆಡ್ ಫಾರ್ ದೀಸ್ 70 to 80 minutes. ಏನೋ ಒಂದು ಕನೆಕ್ಷನ್ ನಮ್ಮಲ್ಲಿ ಆಗಿರುತ್ತೆ. ಅದು ಐ ಫೀಲ್ ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್. ಅವ್ರು ಎಲ್ಲರೂ ಮನೆಗೆ ಹೋದಾಗ, ಕಾರಲ್ಲಿ ಹೋದಾಗ ಇದ್ರ ಬಗ್ಗೆ ಮಾತಾಡೋದು ಎಲ್ಲ ನಾನು ಕಲ್ಪನೆ ಮಾಡ್ಕೊಳ್ತೀನಿ. ಅವಳು ಅದು ಹೇಳಿದ್ದು ನಮಗೂ ಹಂಗೆ ಆಗುತ್ತಲ್ಲ, ನಮ್ಮ ಮನೆಯಲ್ಲೂ ಹಂಗೆ ಆಗುತ್ತಲ್ಲ. ಅದು ಯಾಕೆಂದ್ರೆ ಭಾವನಾ ಲೋಕದಿಂದ ನೈಜ ಲೋಕಕ್ಕೆ ಬಂದಿರ್ತಾರೆ ಅವರು, ನಿಮ್ಮ ಒಳಗೆ ಬಂದ್ಬಿಟ್ಟಿರ್ತಾರೆ. ಯಾಕೆಂದ್ರೆ ಇಲ್ಲಿ ದುಬೈ ಅಂತ ಹೇಳಿದ್ರೆ ಯಾವಾಗಲೂ ಇದು ತುಂಬಾ ಬಿಸಿ. ಬೆಳಿಗ್ಗೆ 6 ಗಂಟೆಗೆ ಒಂದು ಸ್ಟೈರಿಂಗ್ ಕೂತ್ರೆ ಅವ್ರು ಡ್ಯೂಟಿಗೆ ಹೋಗ್ಬೇಕು, ಡ್ಯೂಟಿ ಮುಗಿಸಿ ಪುನಃ ಟ್ರಾಫಿಕ್ ನಲ್ಲಿ ಬರ್ಬೇಕು, ಬಂದಾಗ ಸುಸ್ತು, ಮತ್ತೆ ಹೋಗಿ ಅವ್ರು ನಿದ್ದೆ ಮಾಡ್ಬೇಕು. ವಾರಕ್ಕೆ 1 ದಿವಸ ಇಂಥದ್ದು ಏನಾದ್ರು ಕಾರ್ಯಕ್ರಮ ಸಿಕ್ಕಿದ್ರೆ ಒಂದ್ಸಲ ಕಂಪ್ಲೀಟ್ ಒಂದು ಫ್ರೆಶ್ ಆಗ್ಬಿಡ್ತಾರೆ. ಅದೇ ಅಷ್ಟೇ ಇರೋದು ನನ್ನ ಒಂದು ಕಲ್ಪನೆ ಕೂಡ, ನನ್ನ ಒಂದು ಏನ್ ಇರೋದು ಅಷ್ಟೇ, ಲೆಟ್ಸ್ ಗೋ ಆನ್ ಅ ಜರ್ನಿ ಅಂತ. ಇದು ನನ್ನ ಕಥೆ ಆಗಿದೆ. ಇದರಲ್ಲಿ ನಿಮಗೆ ಏನಾದ್ರೂ ಒಂದು ಸಂತೋಷ, ಮಜಾ, ನಗು ಎಲ್ಲ ಸಿಗಬೇಕು ಅಂತ ಆಸೆ. ನೋಡು, ಇಲ್ಲಿ ನಾನು ಹೇಳ್ತೇವೆ 1.5 ಲಕ್ಷ ಕನ್ನಡಿಗರಿದ್ದಾರೆ.
ಸುಮಾರು 75 ಕರ್ನಾಟಕ ಪರ ಸಂಘಟನೆಗಳು ಇಲ್ಲಿ ಕಾರ್ಯಪ್ರವೃತ್ತವಾಗಿದೆ. ಅದರಲ್ಲಿ ಒಂದು 30 ಜಾತಿಪರ ಸಂಘಟನೆಗಳಿದೆ, ಒಂದು 4-5 ಭಾಷಾ ಸಂಘಟನೆಗಳಿದೆ. ಭಾಷೆ ಅಂದ್ರೆ ಕರ್ನಾಟಕ ಸಂಘ, ತುಳುಕೂಟ ಅಥವಾ ಬ್ಯಾರಿ ಸಮುದಾಯದ್ದು ಇಂಥದ್ದು, ನಂತರ ಕ್ಯಾಥಲಿಕ್ ಕ್ರಿಶ್ಚಿಯನ್ ಕಮ್ಯುನಿಟಿ, ಮ್ಯಾಂಗ್ಳೂರ್ ಕಾನ್ಫರೆನ್ಸ್, ಈ ರೀತಿಯೆಲ್ಲ ಇದೆ. ಹಾಗೆ ಸುಮಾರು 75 ಸಂಘಟನೆಗಳಲ್ಲಿ ಕೂಡ ಎಲ್ಲರೂ ನಿಸ್ವಾರ್ಥಿಗಳಾಗಿ ಒಂದು ನಮ್ಮ ಸಾಂಸ್ಕೃತಿಕ ವೈಭವವನ್ನು ಈ ನಾಡಿನಲ್ಲಿ ಎತ್ತಿ ಹಿಡಿದಿದ್ದಾರೆ. ಕನ್ನಡ ಧ್ವಜವನ್ನು ಎತ್ತಿ ಹಿಡಿದಿದ್ದಾರೆ. ಅದು ಕೂಡ ಇನ್ನೊಂದು ವಿಶೇಷ, ನಮ್ಮ ಪಂಚಭಾಷೆ ಕನ್ನಡ, ಕೊಡವ, ಬ್ಯಾರಿ, ಕೊಂಕಣಿ, ತುಳು ಭಾಷೆಯ 5 ಭಾಷೆಯನ್ನು ಪಡೆದ ಕರ್ನಾಟಕ ಧನ್ಯ. ನಾವೆಲ್ಲ ಒಟ್ಟಿಗೆ ಸೇರ್ತೇವೆ. ನೋಡೋಣ, ಸಾಧ್ಯವಾದಷ್ಟು ಹೆಚ್ಚಿನ ನಮ್ಮ ಅಭಿಮಾನಿಗಳು, ಅಪ್ಪಟ ಕನ್ನಡಿಗರು, ಅಭಿಮಾನಿ ಕನ್ನಡಿಗರು ನಿಮ್ಮ ಕಾರ್ಯಕ್ರಮಕ್ಕೆ ಬರುವಂತಾಗಲಿ ಕೂಡ ನಾವೆಲ್ಲ ಪ್ರಾರ್ಥನೆ ಮಾಡ್ಕೊಳ್ತೇವೆ. ಹೌದು, ಇದು ನಾನು ಕಾರ್ಯಕ್ರಮ ಕೊಡ್ತಿರೋ ಭಾಷೆ ಇಂಗ್ಲಿಷ್ ಮತ್ತೆ ಕೆಲವಷ್ಟು ಹಿಂದಿ ಆಗಿದ್ರು, ಒಂಚೂರು ಕನ್ನಡ ಆಗಿದ್ರು. ಐ ಥಿಂಕ್ ಇದ್ರಲ್ಲಿರೋ ಭಾವನೆಗಳಿದೆಯಲ್ಲ, ಅದು ಬಹಳ ಯೂನಿವರ್ಸಲ್ ಇದೆ. ನೀವು ಇಂಗ್ಲಿಷ್ ನಲ್ಲಿ ಕೊಟ್ಟರು ಕೂಡ ನಾವು ಅರ್ಥ ಮಾಡ್ಕೊಂಡು ಆಗುತ್ತೆ. ಯಾಕಂದ್ರೆ ಅದ್ರಲ್ಲಿರೋ ಭಾವನೆಗಳು, ಅದ್ರಲ್ಲಿರೋ ಇಮೋಷನ್ಸ್ ಇದೆಯಲ್ಲ, ಅದು ನಮ್ಮ ಊರಿದ್ದು, ನಮ್ಮ ಜನರದ್ದೇ. ಹಾಗಾಗಿ ಅದು ಭಾಷೆ ಯಾವ್ದೇ ಆಗಿದ್ರು ನಾಟುತ್ತೆ ಅಂತ ನಂಬ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಹಳ ಖುಷಿ ಆಯ್ತು. ನಾಡಿನ ಕಾರ್ಯಕ್ರಮ ಯಶಸ್ವಿಯಾಗಲಿ. ಸಮಸ್ತ ನಿವಾಸಿ ಕನ್ನಡಿಗರ ಪರವಾಗಿ ಮತ್ತೊಮ್ಮೆ ನಿಮಗೆ ವಂದನೆ, ಅಭಿವಂದನೆ, ಅಭಿನಂದನೆ, ಧನ್ಯೋಸ್ಮಿ. ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡಿದ್ದೀವಿ. ಚಿರಋಣಿ ಆಗಿದ್ದೀನಿ ಪ್ರೀತಿಗೆ. ಥ್ಯಾಂಕ್ ಯು ಸೋ मच. थैंक यू. और बेस्ट क्रिएटिव क्रिएटर फीमेल की श्रेणी में पुरस्कार प्राप्त कर रही हैं श्रद्धा, जिन्हें मशहूर है अय्यो श्रद्धा के नाम से। आप अलग अलग भाषाओं में कॉमेडी प्रस्तुत करती हैं, हास्य कलाकार। दैट्स श्रद्धा। अय्यो श्रद्धा से मेरा दोबारा मिलने का मौका मिला है, बहुत बहुत बधाई। बहुत धन्यवाद, बहुत धन्यवाद इस पुरस्कार के लिए। और ये पुरस्कार ये एक्नॉलेज करता है कि जो लोग घर में एक स्मार्टफोन के जरिए कंटेंट बनाते हैं, वो भी एक स्किल है। ये एक्नॉलेज करता है ये पुरस्कार। इसका बहुत 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 धन्यवाद। देश में अक्सर सामाजिक, राजनीतिक, औद्योगिक वजहों से परिस्थिति काफी गंभीर हो जाती है। मेरी कोशिश ये रहती है कि इसमें अगर एक ह्यूमरस पॉइंट ऑफ व्यू या हास्य रस मिलाया जाए तो एक पॉजिटिविटी फैलाई जा सकी। जो भी परिस्थिति हो, आई थिंक हमारे देश के लोग इतने प्यारे हैं कि परिस्थिति कितनी भी गंभीर हो, हम हर चीज में मुस्कुराने की वजह ढूंढ लेते हैं। और मैं अपने कंटेंट से ये वजह दर्शाने की कोशिश करती हूँ। बहुत बहुत धन्यवाद, बहुत धन्यवाद। देखिए, बाजार से सब्जी कितनी बढ़िया क्यों ना लाए, उसमें जब तक तड़का नहीं लगता है ना, टेस्ट नहीं आता है। तो ये हास्य की चीजें जो है वो तड़का का काम करती है जिंदगी में। और आज आपकी स्पॉन्टेनिटी ने सबको फ्लोर कर दिया है। थैंक यू सो मच। थैंक यू।